ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನನ್ನ ಲಾಸ್ಟ್ ವಿಡಿಯೋ. ಇವತ್ತು ನಾನು ಎರಡು ತುಂಬ ಸಿಂಪಲ್ ರೆಸಿಪಿ ಹೇಳಿಕೊಡ್ತಿದ್ದೇನೆ. ಒಂದು ಗ್ರೀನ್ ಕಬಾಬ್ ಮತ್ತು ಒಂದು ಪ್ರಾನ್ಸ್ ಸ್ಪೈಸಿ ಫ್ರೈ. ತುಂಬ ಒಳ್ಳೆಯದಾಗ್ತದೆ. ಅದು ತುಂಬ ಈಸಿ ಮಾಡಲಿಕ್ಕೆ, ಆದರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗ್ತದೆ. ಸ್ಪೈಸ್ ತಿನ್ನುವವರಿಗೆ ತುಂಬ ಖುಷಿ ಆಗ್ತದೆ. ಅದು ಫಸ್ಟಿಗೆ ನಾನು ಗ್ರೀನ್ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೇನೆ. ನೆಕ್ಸ್ಟ್ ಪ್ರಾನ್ಸ್ ಸ್ಪೈಸಿ ಫ್ರೈ. ಈ ವಿಡಿಯೋನ ಒಮ್ಮೆ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಫಸ್ಟ್ ನಾವು ಗ್ರೀನ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡುವ. ಇವತ್ತು ನಾವು ಗ್ರೀನ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡುವ. ಮತ್ತೆ ಇನ್ನೊಂದು ರೆಸಿಪಿ ಅಂದ್ರೆ ಸ್ಪೈಸಿ ಪ್ರಾನ್ ಫ್ರೈ. ಫಸ್ಟಿಗೆ ಪುದೀನ, ಕೊರಿಯಂಡರ್ ಲೀವ್ ಮತ್ತೆ ಗ್ರೀನ್ ಚಿಲ್ಲೀಸ್ ಅನ್ನು ಹಾಕಿ, ಮತ್ತೆ ಸ್ವಲ್ಪ ಬೇಬಿ ಕ್ಯಾಶು ಇಲ್ಲದಿದ್ರೆ ನಾರ್ಮಲ್ ಕ್ಯಾಶು ಕೂಡ ಹಾಕಬಹುದು. ಅದು ಸ್ವಲ್ಪ ಹಾಕಿ, ಮತ್ತೆ 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇದನ್ನು ಗ್ರೈಂಡ್ ಮಾಡಿ. ಈಗ ಚಿಕನ್ನಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ನಾವು ಗ್ರೈಂಡ್ ಮಾಡಿದ ಮಸಾಲ, ಗ್ರೀನ್ ಮಸಾಲ, ಒಂದು ಎಗ್ ವೈಟ್, ಮತ್ತೆ 1 ಟೀ ಸ್ಪೂನ್ ವೆನಿಗರ್, ಇದಕ್ಕೀಗ ಒಂದು 3 ಅಥವಾ 4 ಟೀ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನೊಂದು ಮಿಕ್ಸ್ ಮಾಡಿದ ನಂತರ ಒಂದು 30 ಮಿನಿಟ್ಸ್ ತನಕ ಇಟ್ಟಿರಿ ಇದನ್ನು. ಮತ್ತೆ ಫ್ರೈ ಮಾಡಿ, ಶಾಲೋ ಫ್ರೈ ಕೂಡ ಮಾಡಬಹುದು. ಅದೇ ಸ್ವಲ್ಪ ಹೆಚ್ಚು ಆಯಿಲ್ ಹಾಕಿ ಶಾಲೋ ಫ್ರೈ ಮಾಡಬಹುದು, ಅಥವಾ ನಿಮಗೆ ಡೀಪ್ ಫ್ರೈ ಕೂಡ ಮಾಡಬಹುದು. ತುಂಬಾ ಸಿಂಪಲ್ ರೆಸಿಪಿ. ಇನ್ನೊಂದಂದ್ರೆ ಇದಕ್ಕೆ ನೀವು ಗ್ರೀನ್ ಚಿಲ್ಲಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಬೇವಿನ ಸೊಪ್ಪು ಅದೆಲ್ಲ ಹಾಕಿ ಕೂಡ ಮಿಕ್ಸ್ ಮಾಡಬಹುದು, ಪ್ರಾಬ್ಲಮ್ ಇಲ್ಲ. ಇದನ್ನು ನೀವು 2 ಸೈಡ್ ಚೆನ್ನಾಗಿ ಫ್ರೈ ಮಾಡಿ, ಕಲರ್ ಚೇಂಜ್ ಆದ ನಂತರ ಅದು ಗೊತ್ತಾಗ್ತದೆ, ಫ್ರೈ ಆಗೋದು ನಮ್ಗೆ ಗೊತ್ತಾಗ್ತದಲ್ವಾ, ಆಗ ಇದನ್ನು ತೆಗೆದು ಸರ್ವ್ ಮಾಡಿ. ನಮ್ಮ ಸಿಂಪಲ್ ಗ್ರೀನ್ ಕಬಾಬ್ ರೆಡಿ ಆಗಿದೆ. ಒಮ್ಮೆ ಟ್ರೈ ಮಾಡಿ. ನಮ್ಮ ನೆಕ್ಸ್ಟ್ ರೆಸಿಪಿ ಸ್ಪೈಸಿ ಪ್ರಾನ್ ಫ್ರೈ ಅಂಡ್ ಎಟ್ಟಿ ಫ್ರೈ. ಒಳ್ಳೆಯದಾಗ್ತದೆ, ತುಂಬ ಸಿಂಪಲ್ ಉಂಟು ಮಾಡಲಿಕ್ಕೆ, ಆದರೆ ಅಷ್ಟೇ ಟೇಸ್ಟಿ ಉಂಟು. ಯಾರಿಗೆ ಸ್ಪೈಸ್ ತಿನ್ನಲಿಕ್ಕೆ ತುಂಬ ಇಷ್ಟ ಉಂಟಲ್ಲ, ತುಂಬ ಅವ್ರಿಗೆ ಬೆಸ್ಟ್ ಇದು. ಇವನ್ ನಿಮಗೆ ಸ್ಕ್ವಿಡ್ ಅಲ್ಲಿ ಕೂಡ ಮಾಡಬಹುದು. ಸ್ಕ್ವಿಡ್ ಅಂದ್ರೆ ಬೊಂಡಸ್ ಹೇಳ್ತೀವಲ್ಲ, ಅದರಲ್ಲಿ ಕೂಡ ಹೀಗೆ ಮಾಡಬಹುದು. ಈ ರೆಸಿಪಿ ಒಳ್ಳೆದಾಗ್ತದೆ, ತುಂಬಾ ಟೇಸ್ಟಿ ಆಗ್ತದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೆಕ್ಸ್ಟ್ ನಾವೀಗ ಪ್ರಾನ್ ಸ್ಪೈಸಿ ಫ್ರೈ ಮಾಡೋ ವಿಧಾನ ನೋಡುವ. ಸಿಂಪಲ್ ರೆಸಿಪಿ. ಪ್ರಾನ್ಸಿಗೆ ಟರ್ಮರಿಕ್ ಪೌಡರ್ ಹಾಕಿ, ಒಂದು ಹಳದಿ ಪೌಡರ್ ಹಾಕಿ 1 ಟೀ ಸ್ಪೂನ್, ಇದಕ್ಕೆ 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಿ, ಈ ಖಾರ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ವೆನಿಗರ್ ಹಾಕಿ 1 ಟೀ ಸ್ಪೂನ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನೊಂದು 15 to 30 ಮಿನಿಟ್ಸ್ ತನಕ ಇಡಿರಿ. ಇದನ್ನು ಈಗ ಒಂದು ಪ್ಯಾನಿಗೆ ಆಯಿಲ್ ಹಾಕಿ ಪ್ರಾನ್ಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಫ್ರೈ ಆಗಿ. ಒಂದೆರಡು ನಿಮಿಷ ನಂತರ ಇದಕ್ಕೆ 1 ಮುಷ್ಟಿ ಅಷ್ಟು
ಬೇವಿನ ಸೊಪ್ಪನ್ನು ಹಾಕಿ, ಮತ್ತೆ ಒಂದು 3 ಗ್ರೀನ್ ಚಿಲ್ಲಿಯನ್ನು ಸ್ಲಿಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ. ಇದೀಗ ಚೆನ್ನಾಗಿ ಫ್ರೈ ಆಗಲಿ, ಎಲ್ಲ ನೀರು ಡ್ರೈ ಆಗಬೇಕು. ಡ್ರೈ ಆಗೋ ತನಕ ನೀವು ಫ್ರೈ ಮಾಡಬೇಕು. ನೋಡಿ, ಈಗ ಫುಲ್ ಡ್ರೈ ಆಗಿದೆ ನೀರು, ಒಳ್ಳೆ ಫ್ರೈ ಆಗ್ತಾ ಬರ್ತಾ ಉಂಟು. ಈಗ ಇದಕ್ಕೆ ಈ ಟೈಮಲ್ಲಿ ನೀವು ಒಂದು ಈರುಳ್ಳಿಯನ್ನು ಚಾಪ್ ಮಾಡಿ ಹಾಕಿ ಫ್ರೈ ಮಾಡಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಅರ್ಧದಷ್ಟು ಲಿಂಬೆ ರಸವನ್ನು ಹಾಕಿ. ಮತ್ತೆ ನೀವು ಟೇಸ್ಟ್ ಮಾಡಿ ನೋಡಿ, ನಿಮ್ಗೆ ಜಾಸ್ತಿ ಕಮ್ಮಿ ಬೇಕಾದ್ರೆ ನೀವು ಮಾಡಬಹುದು. ಸೂಪರ್ ಆಗ್ತದೆ, ಸ್ಪೈಸಿ ಆಗಿ. ಒಮ್ಮೆ ಟ್ರೈ ಮಾಡಿ. ನಮ್ಮ ಪ್ರಾನ್ ಸ್ಪೈಸಿ ಫ್ರೈ ರೆಡಿ ಆಗಿದೆ. ಟ್ರೈ ಮಾಡಿ ಮತ್ತೆ ಒಮ್ಮೆ ಕಮೆಂಟ್ ಮಾಡಿ. ಈ ವಿಡಿಯೋ ಏನು ಲಾಸ್ಟ್ ವಿಡಿಯೋ, ಅಂದ್ರೆ ಈ ವರ್ಷದ್ದು ಲಾಸ್ಟ್ ವಿಡಿಯೋ. ಇನ್ನು ನಾನು ನಿಮ್ಗೆ ಸಿಗೋದು ನೆಕ್ಸ್ಟ್ ಇಯರ್. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಒಳ್ಳೆ ಮಾಡಿ ನ್ಯೂ ಇಯರ್ ಅನ್ನು ಸೆಲೆಬ್ರೇಟ್ ಮಾಡಿ, ಆದರೆ ಸೇಫ್ ಆಗಿರಿ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ಮತ್ತೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.